ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಷ್ಟೋ ದಿನಗಳಿಂದ ನಾವು ಆತ್ಮದ ಬಗ್ಗೆ ಹೆಚ್ಚು ತಿಳಿದುಕೊಳ್ತಾ ಬರ್ತಾ ಇದ್ದೀವಿ. ನಿನ್ನೆ ಮೇಡಮ್ ಮನಸ್ಸು ಮತ್ತು ಆತ್ಮದ ಮಧ್ಯೆ ಇರುವ ವ್ಯತ್ಯಾಸ, ಆತ್ಮ ಮತ್ತು ಮನಸ್ಸು ಅಂದ್ರೆ ಏನು ಎಂಬುದರ ಬಗ್ಗೆ ತಿಳಿಸಿದ್ರು. ಎಲ್ಲವನ್ನೂ ತಿಳಿದುಕೊಂಡು ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ಸೋಲ್ ಪ್ಲಾನ್ ಅಂದ್ರೆ ಆತ್ಮದ ಯೋಜನೆ. ಈ ಆತ್ಮ ಏನಕ್ಕೆ, ಅದು ಏನ್ ಪ್ಲಾನ್ ಮಾಡ್ಕೊಂಡು ಬರುತ್ತೆ, ಅದರ ಯೋಜನೆ ಅಂದ್ರೆ ಏನು ಅಂತ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆತ್ಮದ ಯೋಜನೆ ಅಂದ್ರೆ ಸೋಲ್ ಪ್ಲಾನ್ ಅಂದ್ರೆ ಏನು ಅಂತ ಫಸ್ಟ್ ಅಂದ್ರೆ, ಈಗ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಹುಟ್ಟುವುದಕ್ಕಿಂತ ಮುಂಚೆ ಆತನ ಆತ್ಮವು ತನಗಾಗಿ ಒಂದು ಜೀವನ ಕ್ರಮವನ್ನು ಮಾಡ್ಕೊಂಡು ರೂಪಿಸ್ಕೊಂಡಿರುತ್ತಂತೆ. ಅಂದ್ರೆ ಹುಟ್ಟುವುದಕ್ಕೆ ಮೊದ್ಲೇ ಆ ಆತ್ಮದೇ ಭೂಮಿಗೆ ಬರುವ ಮೊದ್ಲೇ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಯಾವ ತರ ನಾನು ಬದುಕಬೇಕು, ಯಾವ ತರ ನಾನು ಚಾಲೆಂಜ್ಗಳನ್ನು ಎದುರಿಸ್ಬೇಕು, ಯಾವ ತರ ನನ್ನ ಜೀವನದ ಗುರಿ ಇರಬೇಕು, ನನ್ನ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಯಾವ ತರ ನಾನು ತೋರಿಸ್ಕೊಡ್ಬೇಕು ಅಂತ ಎಲ್ಲವನ್ನು ಪ್ಲಾನ್ ಮಾಡಿಕೊಂಡು, ಅದರ ಒಂದು ಪೂರ್ವ ನಿಯೋಜಿತ ಪ್ಲಾನ್ ಮಾಡಿಕೊಂಡು ಅದು ಬಂದಿರುತ್ತಂತೆ. ಇದೇ ಈ ಬ್ಲೂ ಪ್ರಿಂಟ್ ಅಥವಾ ಈ ಜೀವನ ಕ್ರಮ, ಅದೇ ಯೋಜನೆ ಅಂದ್ರೆ ಸೋಲ್ ಪ್ಲಾನ್. ಆತ್ಮದ ಯೋಜನೆನೇ ಇದು. ಆತ್ಮ ಮತ್ತೆ ಈ ತರ ಪ್ಲಾನ್ ಮಾಡ್ಕೊಂಡೇ ಬರ್ತೆ, ಆಕಸ್ಮಿಕವಾಗಿ ಬರಲ್ಲ ಆತ್ಮ ಈ ಭೂಮಿಗೆ. ಈ ಜನ್ಮದಲ್ಲಿ ನಾವು ಏನೇನ್ ಕಲಿಬೇಕು, ಹೇಗೆ ವಿಕಾಸ ಆಗ್ಬೇಕು ಎಂಬುದನ್ನು ಆಧರಿಸಿ ಒಂದು ನಿರ್ದಿಷ್ಟ ಯೋಜನೆಯನ್ನು ಹಾಕಿಕೊಂಡೇ ಬರುತ್ತದೆ ಈ ಆತ್ಮ ಅಂತ. ಎಲ್ಲರೂ ನಾವು ಆತ್ಮಗಳು ಮತ್ತು ಶಾಶ್ವತವಾದ ಆತ್ಮಗಳು. ಈ ಶಾಶ್ವತವಾದ ಆತ್ಮಗಳು ನಾವು ಒಂದು ಭೂಮಿಗೆ ಬರ್ಬೇಕಾದ್ರೆ ಈ ತರದ ಯೋಜನೆಗಳನ್ನೆಲ್ಲ ಹಾಕಿಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ಸುಮ್ನೆ ಬರಲ್ಲ ಅಂತ ಇಲ್ಲಿ ಗುರುಗಳು ನಮ್ಗೆ ತಿಳಿಸ್ತಾರೆ. ಈ ಆತ್ಮದ ಯೋಜನೆಯೇ ನಾವು ಅಂತ ಹೇಳ್ತಾರೆ ಗುರುಗಳು. ನಮ್ಮ ಸೋಲ್ ಪ್ಲಾನ್ ಅನ್ನು ನಾವು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ನಮ್ಮ ಯೋಜನೆ, ನಮ್ಮ ಆತ್ಮದ ಯೋಜನೆಯನ್ನು ನಾವು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀವಿಯೋ ಅಷ್ಟು ಆಳವಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಂತೆ ನಾವು ನಮ್ಮ ಸೋಲ್ ಪ್ಲಾನ್ ಆಗಿದ್ದೇವೆ. ನಾವು ನಮ್ಮ ಸೋಲ್ ಪ್ಲಾನೇ ನಾವು ಆಗಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ನಾವು ಈಗ ಕಾರ್ಯಗತಗೊಳಿಸ್ತಾ ಇದ್ವಿ. ಈ ಭೂಮಿಗೆ ಬಂದ ಮೇಲೆ ಒಂದು ದೇಹವನ್ನ ಆರಿಸ್ಕೊಂಡು ಬಂದು ಅದನ್ನು ಕಾರ್ಯಗತಗೊಳಿಸ್ತಾ ಇದ್ದೀವಿ. ಒಂದು ಆತ್ಮದ ಜೀವಿತಾವಧಿಯು ಆ ಯೋಜನೆಯ ಸುತ್ತಲೂ ಹೆಣೆದಿರುತ್ತದೆ. ಆ ಒಂದು ಸೋಲ್ ಪ್ಲಾನ್ ಎಂಬುದು ಒಂದು ಆತ್ಮದ ಜೀವಿತ ಅಂದ್ರೆ ಶಿಶು ಆತ್ಮದಿಂದ ಹಿಡಿದು ಪರಮಾತ್ಮದವರೆಗೆ ಅದು ಯಾವ ತರ ವಿಕಾಸ ಹೊಂದುತ್ತೆ, ಆ ಒಂದು ಅವಧಿ, ಅದ್ರ ಆ ಇಡೀ ಅವಧಿ ಕೂಡ ಅದೊಂದು ಪ್ಲಾನ್ ಆಗಿರುತ್ತೆ, ಆತ್ಮದ ಪ್ಲಾನ್ ಆಗಿರುತ್ತೆ. ಅಂದ್ರೆ ಒಂದು ಹುಟ್ಟಿದ ಒಂದು ಶಿಶು ಆತ್ಮ ಅದು ಮುಕ್ತಿ ಪಡೆಯುವವರೆಗೆ, ಜ್ಞಾನೋದಯ ಹೊಂದುವವರೆಗೆ, ಬುದ್ಧ ಆಗುವವರೆಗಿನ ಒಂದು ಇಡೀ ಜೀವಿತಾವಧಿಯೇ ಅದರ ಪ್ಲಾನ್ ಆಗಿರುತ್ತೆ ಅಂತ. ನಾನು ಯಾವ ತರ ನಾನು ವಿಕಾಸ ಹೊಂದಿ ನಾನು ವಿಮುಕ್ತಾತ್ಮ ಪರಮಾತ್ಮ ಆಗ್ಬೇಕು ಅಂತ. ಒಂದು ಆತ್ಮಕ್ಕೆ ಸೋಲ್ ಪ್ಲಾನ್ ಎಂಬುದು ಅತ್ಯಂತ ಪ್ರಮುಖ. ಒಂದು ಆತ್ಮಕ್ಕೆ ತುಂಬಾ ಮುಖ್ಯವಾಗಿದೆ. ಈ ಪದ ಜೀವನದ ಒಂದು ಕೇಂದ್ರ ಬಿಂದು ಆಗಿದೆ. ಸೋಲ್ ಪ್ಲಾನ್ ಎಂಬುದೇ ಅದಕ್ಕೆ ಒಂದು ಸೆಂಟರ್ ಪಾಯಿಂಟ್ ತರ. ನೀವು ಸೋಲ್ ಪ್ಲಾನ್ ಹಂತಕ್ಕೆ ಬಂದಾಗ ನಿಮ್ಮ ಜೀವನದ ಕೇಂದ್ರ ಬಿಂದು ಅಥವಾ ಮುಖ್ಯವಾದ ತಿರುಳಿಗೆ ಬಂದಂತೆ ಅಂತ ಅರ್ಥ. ಈ ಸೋಲ್ ಪ್ಲಾನ್ ನಿಮ್ಗೆ ಅರ್ಥ ಆಗೋದು ಎಷ್ಟು, ಕೆಲವರಿಗೆ ಮನೆಯಲ್ಲಿ ಧ್ಯಾನಿಗಳು ಇದ್ರೆ ಅವರಿಗೆ ಸಣ್ಣ ಮಕ್ಕಳಿಂದ ಧ್ಯಾನ ಮಾಡಿ ಅವುಗಳಿಗೆ, ಆ ಸಣ್ಣ ಮಕ್ಕಳಿಗೆನೆ ಆ ಪ್ಲಾನ್ ಎಂಬುದು ಅರ್ಥ ಆಗುತ್ತೆ, ಯೋಜನೆ ಎಂಬುದು ಅರ್ಥ ಆಗುತ್ತೆ. ಆದ್ರೆ ಈ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಂದು ಮಗು ಹೇಗಿರುತ್ತೆ ಅಂದ್ರೆ, ಅದು ಮಾಮೂಲಿ ಪ್ರಾಪಂಚಿಕ ಜೀವನದಲ್ಲೇ ಇರುತ್ತೆ ಆ ಮಗು. ನಾವು ಶರೀರದ ಬಗ್ಗೆ ಒಂದು ಮಗು ಏನ್ ಮಾಡುತ್ತೆ, ಒಂದು ದೇಹವನ್ನು ತಗೊಂಡು ಭೂಮಿಗೆ ಬರುತ್ತೆ. ಅದಕ್ಕೆ ಆಗ ಯಾವ ಯೋಚನೆ ಕೂಡ ಇರಲ್ಲ ಅಲ್ವಾ. ಈಗ ನಾವು ಒಂದು ಮಗುವಿಗೆ ಮಾಮೂಲಿ ಸಾಮಾನ್ಯ ಪ್ರಾಪಂಚಿಕ ಜೀವನದಲ್ಲಿ ಒಂದು ಸಾಮಾನ್ಯ ಮನುಷ್ಯನ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ಏನು ಗೊತ್ತಿರಲ್ಲ. ಅದಕ್ಕೆ ಮಾಮೂಲಿ ಒಂದು ಲೈಫೇ ಇರುತ್ತೆ.
ಅದು ಹುಟ್ಟುತ್ತಾ ಬೆಳೆಯುತ್ತಾ ಪಾಠಗಳು ಇದು ಮಾಮೂಲಿ ಆಟ ಪಾಠ ಎಲ್ಲ ಮಾಡ್ಕೊಂಡು ಜೀವನವನ್ನು ನಡೆಸ್ತಾ ಇರುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಆಮೇಲೆ ಅದಕ್ಕೆ ಏನ್ ಯೋಚನೆ ಇರುತ್ತೆ ಅಂದ್ರೆ, ನಾನ್ ದೊಡ್ಡದಾದ್ಮೇಲೆ ಏನಾಗ್ಬೇಕು, ನನ್ಗೆ ಮುಂದಕ್ಕೆ ಏನಾಗ್ಬೇಕು, ನಾನು ಇಂಥ ಕಡೆ ಹೋಗ್ಬೇಕು, ನನ್ ಫ್ರೆಂಡ್ ಮನೆಗೆ ಹೋಗ್ಬೇಕು, ಆ ತರದ ಸಾಮಾನ್ಯ ಆಲೋಚನೆಗಳೇ ಇರುತ್ತೆ. ಆದ್ರೆ ದೊಡ್ಡದಾಗ್ತಾ ಹೋದಾಗೆ ಅದಕ್ಕೆ ಈ ಪ್ರಪಂಚ ಏನು, ಈಗ ಸಾಮಾನ್ಯ ನಾವೇ ಥಿಂಕ್ ಮಾಡಿ, ಚಿಕ್ಕದಿರುವಾಗ ನಮ್ಗೆ ಏನು ಗೊತ್ತಿರಲ್ಲ, ನಾವು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಈಗಲೇ ನಾವು ನಮ್ಮ ಒಂದು ಸ್ಥಿತಿಯನ್ನೇ ಯೋಚನೆ ಮಾಡಿ, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬರೀ ಊಟ ತಿಂದು ಮಲ್ಕೊಂಡು ಇದ್ರೆ ಆಯ್ತಾ, ಆ ತರ ಒಂದು ಯೋಚನೆ ಬರುತ್ತೆ. ಅದೇ ತರ ಒಂದು ಮಗು ದೊಡ್ಡದಾದಾಗ ಅದಕ್ಕೆ ಆ ತರ ಯೋಚನೆ ಬರುತ್ತೆ. ನಾವು ಯಾಕೆ ಬಂದಿದ್ದೀವಿ, ಹೇಗೆ ಬಂದ್ವಿ, ನಾವು ಯಾರು, ಎಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ. ಆಗ ಮಾತ್ರವೇ ಸೋಲ್ ಪ್ಲಾನ್ ಎಂಬುದು ಎದುರಿಗೆ ಬರುತ್ತೆ. ಆಗ ಏನ್ ಮಾಡ್ತಾರೆ, ಬುಕ್ ರೆಫರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪುಸ್ತಕಗಳು ಡಿಫ್ರೆಂಟ್ 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 ಈ ಸ್ಪಿರಿಚುವಲ್ಗೆ ಸಂಬಂಧಪಟ್ಟ ಪುಸ್ತಕಗಳು, ಮಾಮೂಲಿ ಪುಸ್ತಕಗಳಲ್ಲಿ ಏನೂ ಸಿಗಲ್ಲ, ಆಟ ಪಾಠದ ಪುಸ್ತಕಗಳಲ್ಲಿ ಏನೂ ಸಿಗಲ್ಲ. ಸ್ಪಿರಿಚುವಲ್ಗೆ ಸಂಬಂಧಪಟ್ಟ ನಿಜವಾದ ಒಂದು ಹಪಹಪಿಕೆ ಇರುವ ಒಂದು ಮನುಷ್ಯ ಆ ತರ ಬುಕ್ಕುಗಳನ್ನೆಲ್ಲ ರೆಫರ್ ಮಾಡ್ಲಿಕ್ಕೆ ಶುರು ಮಾಡುತ್ತಾನೆ. ಆಗ ಆ ಬುಕ್ಗಳಲ್ಲಿ ಪ್ರತಿಯೊಂದು ಸ್ಪಿರಿಚುವಲ್ ಬುಕ್ ಅಲ್ಲಿ ಸೋಲ್ ಪ್ಲಾನ್ ಬಗ್ಗೆ ಇದ್ದೇ ಇರುತ್ತೆ. ಆಗಷ್ಟೇ ಅವನಿಗೆ ಆ ಒಂದು ಸೆಂಟರ್ ಪಾಯಿಂಟ್ಗೆ ಬಂದಂಗೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಇಲ್ಲಿ ಅದಕ್ಕಾಗಿ ನಾವು ಈ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಸೋಲ್ ಪ್ಲಾನ್ ನಲ್ಲೇ ಇದ್ದಾರೆ, ಅವರಿಗೆ ಎಲ್ಲರಿಗೂ ಸೋಲ್ ಪ್ಲಾನ್ ಎಂಬುದು ಅರ್ಥ ಆಗಿದೆ ಅಂತ ನಿಮ್ಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ, ನಿಮ್ಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ ಅಂತ ಗುರುಗಳಲ್ಲಿ ಹೇಳ್ತಾರೆ. ಈಗ ನಾನು ಏನ್ ಮಾಡ್ತಿದ್ದೇನೋ ಅದು ನನ್ನ ಸೋಲ್ ಪ್ಲಾನ್. ನಾನೀಗ ಏನ್ ಮಾಡ್ತಾ ಇದ್ದೀನಿ, ಈಗ ಈ ಜೀವನದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅದೇ ನನ್ನ ಸೋಲ್ ಪ್ಲಾನ್. ನೀವು ಏನ್ ಮಾಡ್ಬೇಕೋ ಅದೇ ನಿಮ್ಮ ಸೋಲ್ ಪ್ಲಾನ್ ಅಂತ ಗುರುಗಳು ಹೇಳ್ತಾರೆ. ವಿಭಿನ್ನವಾದ ಕಷ್ಟದ ಮತ್ತು ಸುಲಭದ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಲು ಮತ್ತು ಅವುಗಳನ್ನು ಜಯಿಸಲು ನಾವೇ ಎಲ್ಲವನ್ನು ಆರಿಸಿಕೊಂಡು ಬಂದಿರುತ್ತೇವೆ. ಪ್ರತಿಯೊಬ್ಬರೂ ತಾನು ಏಕೆ ಜನಿಸಿದ್ದೇನೆ, ಏಕೆ ಬದುಕುತ್ತಿದ್ದೇನೆ, ಯಾವ ಉದ್ದೇಶಕ್ಕಾಗಿ ಬದುಕುತ್ತಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳಬೇಕಾದುದು ಬಹು ಮುಖ್ಯ. ಅದೇ ಎಲ್ಲವರು ಹೇಳ್ತಾ ಇರೋದು, ಆ ಒಂದು ಸ್ಟೇಜಿಗೆ ಬಂದ ಮೇಲೆನೆ ನಮ್ಗೆ ನಮ್ಮ ಸೋಲ್ ಪ್ಲಾನ್ ಗೊತ್ತಾಗೋದು ಅಂತ. ನಿಮ್ಮ ಇಡೀ ಜೀವನದಿಂದ ನೀವು ಕಲಿಯಬೇಕಾಗಿದೆ. ಇಡೀ ಜೀವನವೇ ನಮಗೆ ಸೋಲ್ ಪ್ಲಾನ್ ಅನ್ನು ಒದಗಿಸಿಕೊಡುತ್ತಿದೆ. ಕೇವಲ ಸವಾಲಿಗಷ್ಟೇ ಅಲ್ಲ, ಯೋಜನೆಯು ಕೂಡ ನಿರಂತರವಾಗಿ ಬದಲಾಗುತ್ತೆ. ಈ ಸೋಲ್ ಪ್ಲಾನ್ ನಾವು ಹಾಕೊಂಡು ಬಂದ್ರೂ ಕೂಡ ಅದು ಚೇಂಜ್ ಆಗ್ತಾ ಇರುತ್ತೆ ಅಂತ. ನಾವು ಕೆಲವು ಪಾಠಗಳನ್ನು ಕಲಿತಾಗ ಅದು ಚೇಂಜ್ ಆಗುತ್ತಂತೆ. ಆತ್ಮವು ಹೇಗೆ ಚಲನಶೀಲವೋ, ಆತ್ಮ ಹೇಗೆ ಒಂದು ಡೈನಮಿಕ್ ಆಗಿರುತ್ತೋ ಹಾಗೆ ಆತ್ಮದ ಜೀವನ ಮತ್ತು ಯೋಜನೆಯು ಕೂಡ ಚಲನಶೀಲವಾಗಿರುತ್ತದೆ. ಇದು ದಿನದ ಯೋಜನೆ, ಇದು ಸ್ಥಿರವಾಗಿರುವುದಿಲ್ಲ. ಮತ್ತೆ ಎಕ್ಸಾಂಪಲ್, ಒಬ್ಬ ಕ್ರಿಕೆಟ್ ಆಡ್ಬೇಕು ಅಂತ ಹೇಳಿ ಇವತ್ತು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾನೆ, ಫಸ್ಟ್ ಬಾಲ್ ಅಲ್ಲಿ ಔಟ್ ಆಗಿ ಬರ್ತಾನೆ ಅಂತ ಹೇಳ್ತಾರೆ ಗುರುಗಳು. ಅದೇ ತರ ಆಗ ಅವನಿಗೆ ಏನಾಗ್ತಾ, ಅಯ್ಯೋ ನಾನು ಸೆಂಚುರಿ ಬಾರಿಸ್ಬೇಕಂತ ಹೋಗಿದ್ದು ಔಟ್ ಆಗ್ಬಿಟ್ಟಿನಲ್ಲ ಅಂತ ಹೇಳಿ ಮರುದಿನ ಮತ್ತೆ ಹೋಗ್ತಾನೆ. ಅದು ಮತ್ತೆ ಪುನಃ ಅವನ ಪ್ರೋಗ್ರೆಸ್, ನಾಳೆ ಮತ್ತೆ ಆಡ್ಲಿಕ್ಕೆ ಹೋಗ್ತಾನೆ. ಅದೇ ತರ ಇದು ನಮ್ಮ ಊಟ, ಈಗ ತಿಂಡಿ ಇದೆಲ್ಲ, ಇವತ್ತು ನಾವು ಇಡ್ಲಿ ಇಷ್ಟಪಡ್ತೀವಿ, ಅದೇ ನಾಳೆ ಇನ್ನೊಂದು ತಿಂಡಿ ಇಷ್ಟಪಡ್ತೀವಿ. ಅದೇ ತರ ಇವತ್ತು ಫಿಲ್ಮ್ ನೋಡ್ಬೇಕು ಅಂತ ಅನಿಸ್ತದೆ, ನಾಳೆ ಬೇರೆ ಏನೋ ಮಾಡ್ಬೇಕಂತ ಅನಿಸ್ತದೆ. ಅಂದ್ರೆ ಅದು ಪ್ರತಿ ಒಂದು ದಿನಕ್ಕೊಂದು ತರಹ ಇರುತ್ತೆ. ಹಳೆಯ ಪ್ರಶ್ನೆಗಳು, ಹಳೆಯ ಸವಾಲುಗಳು ಮಾಯವಾಗಿ ಹೊಸ ಪ್ರಶ್ನೆಗಳು, ಹೊಸ ಸವಾಲುಗಳು ಎದುರಾಗುತ್ತವೆ. ಯಾವ ತರ ಕಾರ್ಯರೂಪಕ್ಕೆ ಮಾಡ್ಬೇಕು ಅಂದ್ರೆ, ನಾವು ಅಂದ್ರೆ ಈಗ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಸುತ್ತೆ. ಈಗ ಇವತ್ತು ನಾವು ಏನೋ ಒಂದು ಮಾಡಿರ್ತೀವಿ, ಅದರ ಬಗ್ಗೆ ನಾಳೆ ನಾವು ಯೋಚನೆ ಮಾಡಿದಾಗ ನಾವು ಈ ತರ ಮಾಡ್ಬೋದಿತ್ತು ಅಂತ ನಮ್ಗೆ ಮಾಮೂಲಿ ಪ್ರಾಪಂಚಿಕ ಜೀವನದಲ್ಲಿ ಆ ತರ ಯೋಚನೆ ಅಂದ್ಕೊಳ್ತೀವಿ. ಅದೇ ಒಂದು ಆತ್ಮ ಆ ಜೀವಿತಾವಧಿಯಲ್ಲಿ ಮಾಡಿದ ತಪ್ಪುಗಳು, ಮಾಡಿದ ಒಳ್ಳೆಯ ಕೆಲಸಗಳು, ಅದನ್ನೆಲ್ಲ ಸೇರಿಸಿಕೊಂಡು ಮುಂದಕ್ಕೆ ಅದು ನೆಕ್ಸ್ಟ್ ಜನ್ಮದಲ್ಲಿ ಅದು ದೇಹ ಬಿಟ್ಟು ಹೋದಾಗ ನೆಕ್ಸ್ಟ್ ಜನ್ಮದಲ್ಲಿ ಅದು ಯಾವ ತರ ಚೇಂಜ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಮತ್ತೆ ಚೇಂಜ್ ಆಯ್ತು. ಅದು ಹುಟ್ಟಿದ ಶಿಶು ಆತ್ಮದಿಂದ ಮಾಡಿದ ಪ್ಲಾನ್ ಅಲ್ಲ, ಅದು ಈ ಜನ್ಮ ಮುಗಿಸಿ ಹೋಗಿ ಅದನ್ನು ಚೇಂಜ್ ಮಾಡ್ಕೊಂಡು ಬಂತು. ಆದ್ರಿಂದ ಆ ಪ್ಲಾನ್ಗಳು ಇದು ಎಲ್ಲವೂ ಚೇಂಜ್ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ.
ಆಮೇಲೆ ಈ ಪ್ಲಾನ್ಗಳು ಈ ಯಾವ ತರಹ ಸೋಲ್ ಪ್ಲಾನ್ ಕಾರ್ಯರೂಪಕ್ಕೆ ಬರುತ್ತೆ ಅಂದ್ರೆ, ಪ್ರತಿಯೊಂದು ಆತ್ಮದ ಉದ್ದೇಶ ಯೋಜನೆಯು ಅದರದ್ದೇ ಆದ ಪ್ರಗತಿ ಹಾಗೂ ಉನ್ನತಿಯಾಗಿದೆ. ಪ್ರತಿಯೊಂದು ಆತ್ಮವು ತನ್ನ ಬಗ್ಗೆಯೇ ಯೋಚನೆ ಮಾಡುತ್ತಂತೆ. ಅದು ದೇಹ ಮತ್ತು ಮನಸ್ಸಿನ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಆದರೆ ಅದು ಈ ದೇಹ ಮತ್ತು ಮನಸ್ಸಿನ ಮೂಲಕವೇ ಹಾದು ಹೋಗಬೇಕಾಗುತ್ತೆ. ಅದು ಏನೇ ಮಾಡಿದ್ರು ಈ ದೇಹವನ್ನು ಧರಿಸಿಕೊಂಡೇ ಮನಸ್ಸಿನ ಮೂಲಕನೇ ಹಾದು ಹೋಗ್ಬೇಕಾಗತ್ತೆ. ಇದು ಪ್ರತಿಯೊಂದು ಆತ್ಮಕ್ಕೂ ಇರುವ ದೊಡ್ಡ ಸವಾಲು. ಇದೇ ಕಾರಣಕ್ಕಾಗಿ ಆತ್ಮವು ಇಷ್ಟೊಂದು ಜನ್ಮಗಳನ್ನು, ಅಸಂಖ್ಯಾತ ಜೀವಿತಾವಧಿಗಳನ್ನು ಪಡೆದುಕೊಂಡಿರುವುದು. ಪ್ರತಿಯೊಂದು ಅದೇ ಈಗ ನಾನು ಹೇಳಿದಲ್ಲ, ಒಂದು ಜನ್ಮ ಮುಗಿಸಿದ ಮೇಲೆ ಆ ಜನ್ಮದಲ್ಲಿ ತಾನ್ ಮಾಡಿದ ಒಳ್ಳೆ ಕೆಲಸ ಏನು ಅಥವಾ ಕೆಟ್ಟ ಕೆಲಸ ಏನ್ ಮಾಡಿದೆ, ಕೆಟ್ಟ ಕೆಲಸ ಪರಿಹಾರ ಮಾಡ್ಲಿಕ್ಕೆ ಪ್ರಾಯಶ್ಚಿತ್ತಕ್ಕೋಸ್ಕರ ಅದು ಏನೇನೋ ಆ ಕರಡು ಪ್ರತಿ ಅಂದ್ರೆ ಆ ಆತ್ಮದ ಯೋಜನೆಯನ್ನು ಚೇಂಜ್ ಮಾಡ್ಬೇಕು. ಸೋಲ್ ಪ್ಲಾನ್ ಅನ್ನು ಮತ್ತೆ ಚೇಂಜ್ ಮಾಡ್ಬೇಕು. ಅಂದ್ರೆ ಈ ತರದ ಒಂದು ಆ ಮನಸ್ಸಿನ ಮುಖಾಂತರ ಆಗಿರುವ ಈ ಬದಲಾವಣೆಗಳಿಗೋಸ್ಕರ ಅದು ಮತ್ತೊಂದು ಜನ್ಮಗಳನ್ನು ಪಡ್ಕೊಂಡು ಬರ್ತಾ ಇರುತ್ತೆ. ಪ್ರತಿಯೊಂದು ಜನ್ಮದಲ್ಲೂ ನೀವು ಒಂದು ದೇಹ ಮತ್ತು ಮನಸ್ಸಿನ ಒಳಗೆ ಪ್ರವೇಶಿಸುತ್ತೀರಿ ಹಾಗೂ ಆ ದೇಹ ಮನಸ್ಸಿನಿಂದ ಹೊರಗೆ ಬರುತ್ತೀರಿ. ದೇಹ ಮನಸ್ಸಿನ ಪ್ರವೇಶ ಮಾಡೋದು, ದೇಹ ಮನಸ್ಸಿನ ಹೊರಗೆ ಬರೋದು. ಈ ಆಟದ ಹೆಸರೇ ಅದು. ಸೋಲ್ ಪ್ಲಾನ್ ಅಲ್ಲಿ ಈ ಆಟವೇ ಅದು. ಈ ಆಟದಲ್ಲಿ ಆತ್ಮನು ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತದೆ. ಅಂದ್ರೆ ಆ ಒಂದು ಪಾಠ ಕಲೀಲಿಕ್ಕೋಸ್ಕರ ಅದನ್ನು ಇನ್ನೊಂದು ಜನ್ಮದಲ್ಲಿ ನಾನು ಹಿಂಗ್ ಮಾಡ್ತೀನಿ. ಅತ್ತೆ ಆದವನು ಸೊಸೆ ಆಗ್ತಾರೆ, ಸೊಸೆ ಆದವರು ಅತ್ತೆ ಆಗ್ತಾರೆ, ತಂದೆ ಆದವರು ಮಗ ಆಗ್ತಾರೆ, ಮಗ ಆದವರು ತಂದೆ ಆಗ್ತಾರೆ. ಆತರ ಜನ್ಮಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ದೇಹ ಮತ್ತು ಮನಸ್ಸು ಆತ್ಮಕ್ಕೆ ಸವಾಲುಗಳನ್ನು ಒಡ್ಡುತ್ತದೆ. ನೀವು ಆ ಸವಾಲುಗಳನ್ನು ಎದುರಿಸಿ ಅವುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಆತ್ಮದ ವಿಕಾಸವಾಗುತ್ತದೆ. ಕಡೆಗೆ ಮೇನ್ ಉದ್ದೇಶವೇ ಆತ್ಮದ ವಿಕಾಸ. ಈ ಆತ್ಮದ ವಿಕಾಸಕ್ಕೋಸ್ಕರವೇ ಈ ತರದ ಸವಾಲುಗಳನ್ನು ಇದನ್ನೆಲ್ಲ ಎದುರಿಸಕ್ಕೋಸ್ಕರ ಈ ಭೂಮಿಗೆ ಬರ್ತಾ ಇರೋದು. ಈ ಆತ್ಮದ ವಿಕಾಸವೇ ಪ್ರತಿಯೊಬ್ಬರ ಆತ್ಮದ ಯೋಜನೆಯಾಗಿದೆ. ಈ ಆತ್ಮದ ವಿಕಾಸ ಅಂದ್ರೇನೆ ಆತ್ಮದ ಪ್ಲಾನ್, ಸೋಲ್ ಪ್ಲಾನ್. ಬೇರೆ ಬೇರೆ ದೇಹ ಮನಸ್ಸುಗಳು, ವಿಭಿನ್ನ ಸವಾಲುಗಳು ಮತ್ತು ವಿಭಿನ್ನ ಸಂದರ್ಭಗಳು ಇರಬಹುದು. ಆದರೆ ಪ್ರತಿಯೊಂದು ಆತ್ಮದ ಯೋಜನೆ ಒಂದೇ, ಅದು ತನ್ನದೇ ಆದ ಉನ್ನತಿ. ಒಂದು ಉದಾಹರಣೆ ಏನಂದ್ರೆ, ಈಗ ನೀವು ಮಕ್ಕಳನ್ನು ಶಾಲೆಗೆ ಯಾಕೆ ಕಳಿಸ್ತೀರಿ ಅಂತ ಕೇಳ್ತಾರೆ ಗುರುಗಳು. ಅವರು ವಿಷಯಗಳನ್ನು ಕಲೀಲಿ, ಸವಾಲುಗಳನ್ನು ಎದುರಿಸ್ಲಿ, ಮತ್ತೆ ಪ್ರಗತಿ ಹೊಂದ್ಲಂತಲ್ವೇ. ಅವರನ್ನು ಮನೆಯಲ್ಲೇ ಓದಿಸ್ಲಿಕ್ಕೆ ಸಾಧ್ಯವಿಲ್ವಾ? ಸಾಧ್ಯ ಇದೆ. ಆದ್ರೆ ಶಾಲೆಯಲ್ಲಿ ಒಂದು ಶಿಸ್ತು ಇರುತ್ತದೆ ಮತ್ತು ಸಾಕಷ್ಟು ಅನುಭವಗಳಿರುತ್ತದೆ. ನಿಮ್ಮ ಮನೆಯಲ್ಲಿ ನೀವು ತುಂಬಾ ಆರಾಮವಾಗಿರುತ್ತೀರಿ. ಅಲ್ಲಿ ಯಾವುದೇ ಸವಾಲುಗಳು ಇರುವುದಿಲ್ಲ. ಕೇವಲ ಮುದ್ದು ಮಾಡೋದು ಮಾತ್ರ ಇರುತ್ತೆ. ಅಲ್ಲಿ ಯಾವುದೇ ಸ್ಪರ್ಧೆ ಇಲ್ಲ, ಸಹಪಾಠಿಗಳ ಒತ್ತಡ ಇಲ್ಲ, ಕೇವಲ ಪೋಷಕರ ಕಾಳಜಿ ಮಾತ್ರ ಇರ್ತದೆ. ಅದಕ್ಕಾಗಿಯೇ ನೀವು ಆ ಹುಡುಗ ಅಥವಾ ಹುಡುಗಿಯನ್ನು ಶಾಲೆಗೆ ಕಳಿಸ್ತೀರಿ. ಅವರು ಆಗ ಸ್ಪರ್ಧೆ ಮತ್ತು ಸವಾಲುಗಳನ್ನು ಎದುರಿಸ್ಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ನಾವೇ ಕಲಿಸಬಹುದಾದ್ರೂ ನಾವು ಹಾಗೆ ಮಾಡಲ್ಲ. ಅವರು ಮಕ್ಕಳು ಶಾಲೆಗೆ ಹೋಗ್ಬೇಕಂತಲೇ ಬಯಸ್ತಾರೆ. ಏಕೆಂದ್ರೆ ಅಲ್ಲಿ ಶಿಕ್ಷಕರು ಇರುತ್ತಾರೆ, ಇತರ ವಿದ್ಯಾರ್ಥಿಗಳು ಇರುತ್ತಾರೆ, ಸೀನಿಯರ್ ಮತ್ತು ಜೂನಿಯರ್ಸು ಇರ್ತಾರೆ. ಅವರೆಲ್ಲರ ಮಧ್ಯೆ ಆ ಮಗು ಬೆಳೆದು ಯಶಸ್ವಿಯಾಗಬೇಕು ಅಂತ ಹೇಳ್ಕೊಂಡು ಅಲ್ಲಿ ಶಾಲೆಗೆ ಕಳಿಸ್ತಾರೆ. ಹಾಗೆಯೇ ಇಲ್ಲಿ ಆತ್ಮ ಕೂಡ ಹಾಗೆ. ಭೂಮಿ ಒಂದು ಆತ್ಮಕ್ಕೆ ಶಾಲೆ ಆಗಿದೆ. ಉನ್ನತ ಲೋಕಗಳ ಉನ್ನತ ಲೋಕಗಳು ಎಂಬುದು ಅದು ಮನೆ ಇದ್ದಂತೆ. ಅಲ್ಲಿ ಪೋಷಕರ ಕಾಳಜಿ ಮತ್ತು ಪ್ರೀತಿ ಮುದ್ದು ಇರುತ್ತದೆ. ಪಾಠ ಇರೋದಿಲ್ಲ ಅಲ್ಲಿ, ಯಾವುದೇ ಸವಾಲುಗಳಿರುವುದಿಲ್ಲ. ಆತ್ಮದ ಬೆಳವಣಿಗೆಗಾಗಿ ನೀವು ಭೂಮಿ ಎಂಬ ಈ ಶಾಲೆಗೆ ಬರ್ತೀರಿ. ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಲ್ಲಿ ಅವರು ಯಶಸ್ವಿ ಆಗ್ಬೇಕು ಅಂತ ಹೇಗೆ ಬಯಸುತ್ತೀರೋ, ಹಾಗೆಯೇ ಉನ್ನತ ಆತ್ಮವು ತನ್ನ ಆತ್ಮ ಅಥವಾ ಹೈಯರ್ ಸೆಲ್ಫ್ ತನ್ನ ಲೋಯರ್ ಸೆಲ್ಫ್ ಅನ್ನು ಈ ಭೂಮಿ ಎಂಬ ಗ್ರಹಕ್ಕೆ ಹಲವು ಜನ್ಮಗಳ ಕಾಲ ಕಳಿಸ್ತದೆ. ಉನ್ನತಾತ್ಮ ಈ ಅಂಶಾತ್ಮಗಳನ್ನು ಭೂಮಿಗೆ ಕಳಿಸುವುದೇ ಅದಕ್ಕೆ. ಅಲ್ಲಿ ಅವರುಗಳು ಪಾಠ ಕಲಿಬೇಕು ಅಂತ ಹೇಳಿ, ಇದರಿಂದ ಅವುಗಳು ಸವಾಲುಗಳನ್ನು ಎದುರಿಸಿ ತನ್ನನ್ನು ತಾನು ಬೆಳೆಸಿಕೊಂಡು ಒಂದು ಪ್ರಬುದ್ಧ ಆತ್ಮ, ಜ್ಞಾನಿ ಆತ್ಮ ಅಥವಾ ಜಾಗೃತ ಆತ್ಮ
ತಿಳುವಳಿಕೆಯುಳ್ಳ ಆತ್ಮ, ಸಾಹಸವುಳ್ಳ ಆತ್ಮ, ಆತರ ಬೇರೆ ಬೇರೆ ತರದ ಒಂದು ಪಾಠಗಳನ್ನು ಕಲಿತು ಅವುಗಳು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತವೆ. ಹರ್ಮೆಟಿಕ್ ನಿಯಮದ ಪ್ರಕಾರ ಕೆಳಗೆ ಹೇಗೋ ಮೇಲೆ ಹಾಗೆ, ಅಂದ್ರೆ ಆಸ್ ಬಿಲೋ ಆಸ್ ಎಬೌವ್, ಅಂದ್ರೆ ಬ್ರಹ್ಮಾಂಡದಲ್ಲಿ ಯಾವ ತರದ ಒಂದು ಆತ್ಮ ಅಂದ್ರೆ ಪೂರ್ಣಾತ್ಮ ಇರುತ್ತೋ ಅಂಶಾತ್ಮಗಳು ಕೂಡ ಅದನ್ನೇ ತಕೊಂಡ್ ಬಂದಿರ್ತವೆ. ಆದ್ರೆ ಅವುಗಳು ಈ ಭೂಮಿ ಎಂಬ ಒಂದು ನಾಟಕ ರಂಗದಲ್ಲಿ ಯಾವ ತರ ಅವುಗಳು ಪಾತ್ರ ವಹಿಸಿ ಅವುಗಳ ಮನಸ್ಸು ಇದರಿಂದಾಗಿ ಅವುಗಳು ಆ ಒಂದು ಮೂಲ ಅಂಶ ಪೂರ್ಣಾತ್ಮನ ಒಂದು ಗುಣಗಳನ್ನೇ ಮರೆತು ಬಿಟ್ಟು ಮತ್ತೆ 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 ಜನ್ಮ ತಕೊಂಡು ಕಡೆಗೆ ಅದು ಪೂರ್ಣಾತ್ಮನನ್ನೇ ಸೇರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೆಳಗೆ ಹೇಗೋ ಮೇಲೆ ಹಾಗೆ ಅಂದ್ರೆ ಹರ್ಮಿಟ್ ಅಂತ ಇದು ಇವರು ಯಾರು ಹರ್ಮಿಸ್ ವೆಜೆಸ್ಟಸ್ ಅಂತ ಒಬ್ರು ಇದ್ರಂತೆ. ಅವರು ಅದೇ ತರ ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ ಇರುವ ಪೂರ್ಣಾತ್ಮ ಯಾವ ತರ ಇರುತ್ತೋ ಅದೇ ತರ ಅಂಶಾತ್ಮವೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮರ ಬೀಜ ಹೇಳ್ತೀವಲ್ವ ನಾವು, ಮರಕ್ಕೆ ಎಷ್ಟು ಎಂತ ಒಳ್ಳೆಯ ಗುಣಗಳಿರುತ್ತೋ ಅದೇ ಅಷ್ಟು ದೊಡ್ಡ ಆ ವಿಶಾಲವಾದ ಮರದ ಎಲ್ಲಾ ಗುಣಗಳು ಇಷ್ಟು ಸಣ್ಣ ಬೀಜದಲ್ಲಿ ಅಡಗಿದೆ. ಅದೇ ತರ ಸಮುದ್ರ ಮತ್ತೆ ನೀರು, ಇಡೀ ಸಮುದ್ರದ ನೀರು ಯಾವ ತರ ಗುಣವನ್ನು ಹೊಂದಿದೆಯೋ ಅದೇ ಒಂದು ಹನಿಯಲ್ಲಿ ಆ ಎಲ್ಲಾ ಗುಣಗಳು ಇರುತ್ತವೆ ಅಂತ ಇವರದ್ದು ಕೆಳಗೆ ಹೇಗೋ ಮೇಲೆ ಹಾಗೆ ಆಸ್ ಅಬೌವ್ ಸೋ ಎಬೌವ್ ಅಂತ ಹೇಳಿ ಇದರ ಅರ್ಥ. ಅವರು ಈಗ ಉನ್ನತ ಲೋಕದಲ್ಲಿರುವ ಆತ್ಮಗಳು ತಮ್ಮ ಪೋಷಕರನ್ನು ಮತ್ತು ತಮ್ಮ ತಮ್ಮ ಮನೆಗಳನ್ನು ತೊರೆದು ಇಲ್ಲಿಗೆ ಬರುತ್ತಾರೆ. ಶಾಲೆಯಲ್ಲಿನ ಪ್ರತಿಯೊಂದು ಜೀವನದ ನಂತರ ಅವರು ಮರಳಿ ತಮ್ಮ ಮನೆಗೆ ಹೋಗ್ತಾರೆ. ಅಲ್ಲಿ ಅಂದ್ರೆ ಪ್ರತಿಯೊಂದು ಮರಣದ ನಂತರ ಅವರು ತಮ್ಮ ನಿಜವಾದ ಮನೆಗೆ ಹೋಗ್ತಾರೆ. ನಿಜವಾದ ಮನೆಗೆ ಹೋದಾಗ ಏನಾಗುತ್ತೆ, ಏನೇನ್ ಮಾಡಿದ್ದಿ ಅದೇ ಮಾಮೂಲಿ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅದು. ಏನ್ ಮಾಡ್ತಿ, ಏನ್ ಮಾಡ್ಬೇಕು, ಏನ್ ಪ್ರೋಗ್ರೆಸ್ ಆಗ್ಬೇಕು ಎಂಬುದನ್ನೆಲ್ಲ ಅವುಗಳೇ ತಿಳಿದುಕೊಂಡು ಮತ್ತೆ ಪಾಠ ಕಲೀಲಿಕ್ಕೋಸ್ಕರ ಭೂಮಿಗೆ ಮರಳುತ್ತವೆ. ನೋವಿಲ್ಲದೆ ಗಳಿಕೆ ಇಲ್ಲ, ಸವಾಲಿಲ್ಲದೆ ಸಾಹಸ ಇಲ್ಲ, ಸಮಸ್ಯೆ ಇಲ್ಲದೆ ಪ್ರಗತಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಆತ್ಮಕ್ಕೆ ನೋವು, ಸಾವು, ಸವಾಲು, ಸಮಸ್ಯೆ ಎಲ್ಲವನ್ನು ಎದುರಿಸಿಕೊಂಡು ಅವುಗಳು ಮುಂದಿನ ಒಂದು ಇದಕ್ಕೆ ಹೋಗ್ತವೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಆಮೇಲೆ ಇಲ್ಲಿ ನೆಕ್ಸ್ಟ್, ಈಗ ಚಿಕ್ಕಂದಿನಲ್ಲಿ ಬಾಡಿ ಪ್ಲಾನ್ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಅಂದ್ರೆ ನಾವು ಒಂದದೇ ಪ್ರಾಪಂಚಿಕ ಜೀವನ, ಕ್ರಮೇಣ ದೊಡ್ಡವರಾದಂತೆ ಸೋಲ್ ಪ್ಲಾನ್ ಬಗ್ಗೆನೂ ಗೊತ್ತಾಗುತ್ತೆ, ನಮ್ಗೆ ಅರಿವು ಮೂಡುತ್ತೆ. ಇಲ್ಲ ಎಂದಾದ್ರೆ ನೀವು ದುಃಖಕ್ಕೊಳಗಾಗ್ತೀರಿ ಅಂತ ಗುರುಗಳು ಹೇಳ್ತಾರೆ. ಈ ಸೋಲ್ ಪ್ಲಾನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಎಲ್ಲಾ ಪ್ರಪಂಚದ ಜಂಜಾಟಗಳಲ್ಲಿ ಸಿಲುಕಿ, ನೋವು ನಲಿವುಗಳಲ್ಲಿ ಸಿಲುಕಿ ನೀವು ದುಃಖಕ್ಕೊಳಗಾಗ್ತೀರಿ. ಯಾರಿಗೂ ಕೂಡ ಈ ನೋವು ಮತ್ತೆ ದುಃಖ ಎಂಬುದು ಬೇಡ. ಈ ದುಃಖದಿಂದ, ನೋವಿಂದ ಹೊರಬರುವ ದಾರಿ ಹುಡುಕಿದಾಗ ನಿಮಗೆ ಸಿಗುವುದೇ ಯಾವ ತರ ನಾವು ಈ ದುಃಖದಿಂದ ಹೊರ ಬರ್ಬೇಕು. ಆ ತರ ನಮಗೆ ಅರಿವು, ಆತ್ಮದ ಒಂದು ಪ್ಲಾನ್ ಬಗ್ಗೆ ಅರಿವು ಮೂಡಿದಾಗ ಈ ತರದ ದುಃಖ ಎಲ್ಲನೂ ನಮ್ಗೆ ಅರಿವಿಗೆ ಬರುತ್ತೆ. ಯಾಕೆ ದುಃಖ ಬರುತ್ತೆ, ಯಾಕೆ ಇರ್ಬೇಕು ನಾವು, ಎಲ್ಲ ಅರಿವು ಬಂದಾಗ ಈ ಅರಿವನ್ನು ನಾವು ಬೆಳೆಸಿಕೊಳ್ಳುವುದು ಹೇಗೆ ಅಂದ್ರೆ ಧ್ಯಾನದ ಮುಖಾಂತರ ಅಂತ ಗುರುಗಳು ಹೇಳ್ತಾರೆ. ಇದೇ ತರ ಸ್ವಾಧ್ಯಾಯ, ಸತ್ಸಂಗ ಎಲ್ಲವನ್ನು ಮಾಡುತ್ತಾ ಜ್ಞಾನವನ್ನು ಬೆಳೆಸ್ಕೊಳ್ತೀವಿ. ಇಂತಹ ಜ್ಞಾನಿಗಳು ನೀವು ಪ್ರಪಂಚಕ್ಕೆ ಸೇರಿದವರಾಗುತ್ತೀರಿ. ಚಿಕ್ಕಂದಿನಲ್ಲಿ ಕೇವಲ ಮನೆಗಷ್ಟೇ ಸೀಮಿತವಾಗಿದ್ದ ನೀವು ಈಗ ಪ್ರಪಂಚಕ್ಕೆ ಸೇರಿದವರಾಗುತ್ತೀರಿ. ನೀವೆಲ್ಲ ವೃದ್ಧರಾಗುತ್ತೀರಿ. ಎಲ್ಲರೂ ಈ ವೃದ್ಧರಾಗುತ್ತೀರಿ ಅಂದ್ರೆ ಎರಡೂ ಟೈಪಲ್ಲೂ ಆಗತ್ತೆ. ಅಂದ್ರೆ ಕಡೆಗೆ ಈ ಶಿಶುವಾತ್ಮದಿಂದ ವೃದ್ಧಾತ್ಮ ಆಗ್ತಿರಲ್ವಾ, ಆಗ ನಿಮ್ಗೆ ಎಷ್ಟೋ ನಾಲೆಜ್ ಬರುತ್ತೆ. ಆವಾಗ ಈ ಓಲ್ಡ್ ಈಸ್ ಗೋಲ್ಡ್ ಅಂತ ಅನ್ಸುತ್ತೆ ನಮ್ಗೆ. ಅಂದ್ರೆ ಗುರುಗಳು ಹಾಗೆ ಹೇಳುದು, ನೀವೆಲ್ಲರೂ ವೃದ್ಧರಾಗ್ತೀರಿ, ಓಲ್ಡ್ ಆಗ್ತೀರಿ, ನೀವೆಲ್ಲರೂ ಗೋಲ್ಡ್ ಆಗ್ತೀರಿ ಆಗ ಅಂತ. ಅಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತ, ವೃದ್ಧಾತ್ಮ ಆದಾಗ ನಿಮ್ಗೆ ಎಲ್ಲಾ ತಿಳುವಳಿಕೆಯು ಬರುತ್ತೆ ಅಂತ ಇದರ ಅರ್ಥ. ಈ ಸೋಲ್ ಪ್ಲಾನ್ ಸಿದ್ಧಾಂತದ ಪ್ರಕಾರ ಆತ್ಮದ ಪಾಠದ ಪೂರ್ಣತೆ, ನಾವು ಭೂಮಿಯ ಮೇಲೆ ಬಂದ ಉದ್ದೇಶ ಈಡೇರುತ್ತದೆ. ನಾವು ಎದುರಿಸಿದ ಸವಾಲುಗಳು,
ಕಲಿತ ಪಾಠಗಳು ಮತ್ತು ಇತರರಿಗೆ ನೀಡಿದ ಪ್ರೀತಿಯ ಮೂಲಕ ನಮ್ಮ ಆತ್ಮವು ಉನ್ನತ ಮಟ್ಟಕ್ಕೆ ವಿಕಾಸವಾಗುತ್ತದೆ. ಭೂಮಿಯ ಮೇಲಿನ ಪಯಣ ಮುಗಿದ ನಂತರ ಆತ್ಮವು ತನ್ನ ತಾತ್ಕಾಲಿಕ ದೇಹವನ್ನು ಜನನ ಮರಣ ಚಕ್ರದಿಂದ ಮುಕ್ತವಾಗಿಸಿ ತಾನು ಎಲ್ಲಿಂದ ಬಂದಿತ್ತೋ ಆ ವಿಶ್ವದ ಮೂಲ ಚೇತನ ಅಥವಾ ಪರಮಾತ್ಮನೊಂದಿಗೆ ಮತ್ತೆ ಒಂದಾಗುತ್ತದೆ. ಇದೇ ಈ ಆತ್ಮದ ಪ್ಲಾನ್, ಸೋಲ್ ಪ್ಲಾನ್. ಅವಕಾಶ ಒದಗಿಸಿಕೊಟ್ಟ ನಮ್ಮ ಈ PSSM ವೇದಿಕೆಗೆ ಸಂಪೂರ್ಣ ಕೃತಜ್ಞತೆಗಳು. ಥ್ಯಾಂಕ್ ಯು.